ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನ್ ದಿನಂತೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ, ಹಾಗೆ ನಿಮಗ್ ತಂದಿದ್ದೀನಿ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ನಾನು ನಿಮ್ಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್, ರಿವ್ಯೂಸ್ ಮತ್ತು ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಪಡ್ತಿರ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ನೀವು ತಡ ಮಾಡೋದ್ ಬೇಡ, ನಾನ್ ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಮೊದಲನೇ ಸುದ್ದಿ ನೋಡೋದಾದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನೀವು ವಾಟ್ಸ್ಆಪ್ ಯೂಸ್ ಮಾಡುವಾಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ. ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದ್ದು ಅಗ್ರಿ ಅಥವಾ ನಾಟ್ ನೌ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ. ಸೊ ಅದೇನು ಅಂತಂದ್ರೆ ವಾಟ್ಸ್ಆಪ್ ಒಂದು ಹೊಸ ಪಾಲಿಸಿ ತರ್ತಾ ಇದೆ ಸ್ನೇಹಿತರೆ. ಅದು ಸ್ವಲ್ಪ ಶಾಕಿಂಗ್ ತರುವಂತ ವಿಷಯ. ಸೊ ನಿಮ್ಗೆ ಗೊತ್ತಿರ್ಬೋದು, ವಾಟ್ಸ್ಆಪ್ ಕೂಡ ಫೇಸ್ಬುಕ್ ನವ್ರದೇ. ಸೊ ಈಗ ಫೇಸ್ಬುಕ್ ವಾಟ್ಸ್ಆಪ್ ನಿಂದ ಎಲ್ಲ ಇನ್ಫಾರ್ಮೇಶನ್ ನ ತಗೊಳ್ಳೋದಿಕ್ಕೆ ರೆಡಿ ಮಾಡ್ತಾ ಇದೆ. ಅದೇನಂತಂದ್ರೆ ನಮ್ಮ ಡೇಟಾ ಆಗಿರ್ಬೋದು, ನಮ್ಮ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಬ್ವಿಯಸ್ಲಿ ನಮ್ಮ ಫೋನ್ ನಂಬರ್ ಕೂಡ ಇರುತ್ತೆ ಅದರಲ್ಲಿ. ಈಗಂತೂ ವಾಟ್ಸ್ಆಪ್ ನಲ್ಲೇ ಪೇಮೆಂಟ್ ಫೀಚರ್ ಕೂಡ ಇದೆ. ಸೊ ಈಗ ಫೇಸ್ಬುಕ್ ನವರೇ ಖುದ್ದಾಗಿ ಹೇಳಿದರೆ ಈ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಬೇಕಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ನಾವು ಅಗ್ರಿ ಮಾಡಬೇಕಾಗುತ್ತೆ ಅಂತ. ಈಗಲ್ದೇ ಇದ್ರು ಮುಂದೇನಾದ್ರೂ ನಾವು ಅಗ್ರಿ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಇದರ ಡೆಡ್ ಲೈನ್ ಬಂದು ಫೆಬ್ರವರಿ 8ರ ತನಕ ಮಾತ್ರ. ಅಷ್ಟರೊಳಗೆ ನಾವು ಇದನ್ನ ಅಗ್ರಿ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಆಮೇಲೆ ನಮಗೆ ವಾಟ್ಸ್ಆಪ್ ಯೂಸ್ ಮಾಡಕ್ ಆಗದೆ ಇರುವಂತ ಸಾಧ್ಯತೆಗಳಿರುತ್ತೆ ಸ್ನೇಹಿತರೆ. ಆದ್ರೆ ಡೇಟಾ ಶೇರ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ. ನಂತರ ಸುದ್ದಿಯನ್ನು ನೋಡೋದಾದ್ರೆ ಸೋನಿಯಿಂದ ವಯೋ ಲ್ಯಾಪ್ಟಾಪ್ಸ್ ಮತ್ತೆ ಬರ್ತಾ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವೆಲ್ಲ ವಯೋ ಲ್ಯಾಪ್ಟಾಪ್ಸ್ ಕೇಳಿರ್ಬೋದಲ್ವಾ, ಸೋನಿ ಕಂಪನಿ ಅವ್ರದ್ದು. ಸೊ ಅದು ತನ್ನ ಸ್ಲೀಕ್ ಫೀಚರ್ ನಿಂದ ತುಂಬಾ ಹೆಸರುವಾಸಿಯಾಗಿತ್ತು. ಹಾಗೆ ಅದರ ಕಲರ್ ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಒಂದು 10-15 ವರ್ಷದ ಹಿಂದೆ ಬರ್ತಿದ್ದಂತ ಲ್ಯಾಪ್ಟಾಪ್ಗಳು ತುಂಬಾ ದಪ್ಪ ಇರ್ತಿತ್ತು ಸ್ನೇಹಿತರೆ. ಆಗ ಸೋನಿ ವಯೋ ಲ್ಯಾಪ್ಟಾಪ್ಸ್ನವರು ತುಂಬಾ ಸ್ಲೀಕ್, ತುಂಬಾ ಥಿನ್ ಲ್ಯಾಪ್ಟಾಪ್ಸ್ ನಿಂದ ಅಥವಾ ತುಂಬಾ ಕಲರ್ ಆಪ್ಷನ್ಸ್ ನಿಂದ ತುಂಬಾ ಪಾಪ್ಯುಲರ್ ಆಗಿತ್ತು. ಆದ್ರೆ ಕಾರಣಾಂತರದಿಂದ ಅದು ಸ್ಥಗಿತವಾಗಿತ್ತು. ಈಗ ಮತ್ತೆ ಅವರು ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇನ್ನು ಮತ್ತೆ ಬರ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವ್ರೇನೋ ಹೊಸದೇನೋ ತರ್ತಾ ಇದ್ದಾರೆ ಅಂತ. ಇದು ಜನವರಿ 15ನೇ ತಾರೀಕರಂದು ಲಾಂಚ್ ಮಾಡ್ತಾ ಇದಾರಂತೆ ಸ್ನೇಹಿತರೆ. ಹಾಗಾಗಿ ನೀವೇನಾದ್ರೂ ಲ್ಯಾಪ್ಟಾಪ್ ಬೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅದು ಬಂದ ನಂತರ ಹೇಗಿರುತ್ತೆ ಅಂತ ನೋಡಿ ತಗೋಬಹುದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸೋನಿ ಕಂಪನಿಯವರು ಡಿಸ್ಪ್ಲೇನಲ್ಲಾಗ್ಲಿ ಅಥವಾ ಸ್ಪೀಕರ್ನಲ್ಲಾಗ್ಲಿ ತುಂಬಾ ಪಾಪ್ಯುಲಾರಿಟಿ ಹೊಂದಿದ್ದಾರೆ. ಹಾಗಾಗಿ ಒಂದು ಅದ್ಭುತವಾದ ಪ್ರಾಡಕ್ಟ್ ನೇ ತರ್ತಾರೆ ಅಂತ ನನಗನ್ಸುತ್ತೆ. ಸೊ ಇನ್ನು ಇದು ಫ್ಲಿಪ್ಕಾರ್ಟ್ ಮೂಲಕ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ಫ್ಲಿಪ್ಕಾರ್ಟ್ ನವರು ಕೂಡ ಒಂದು ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ನಂತರ ಸುದ್ದಿಯನ್ನು ನೋಡೋದಾದ್ರೆ ಮೇಡ್ ಇನ್ ಇಂಡಿಯಾ ಫೋನ್ ಆದ ಲಾವಾ ಫೋನ್ಸ್ ನವರು ಸದ್ಯದಲ್ಲೇ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಇದು ಜನವರಿ 7ನೇ ತಾರೀಕು ಲಾಂಚ್ಗೆ ಸಿದ್ಧತೆಯಾಗಿದೆ. ಇನ್ನು ಇದು ಬಂದು ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನ್ ಆಗಿದ್ರೆ ಖಂಡಿತ ತಗೊಳ್ಳೋದ್ರಲ್ಲಿ ಒಂದು ಒಳ್ಳೆ ಆಪ್ಷನ್. ಯಾಕೆ ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ ಹಾಗೆ ಪ್ರೌಡ್ ಇನ್ ಇಂಡಿಯಾ. ಸೊ ಇನ್ನು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದು 6GB ರ್ಯಾಮ್ ಹಾಗೂ 128GB ಸ್ಟೋರೇಜ್ ಹೊಂದಿದೆ. ಸೊ ಇನ್ನು ನಂತರ ಸುದ್ದಿಯನ್ನು ನೋಡೋದಾದ್ರೆ ನಿಮ್ಗೆ ಗೊತ್ತಿರೋ ಹಾಗೆ MI TV ತುಂಬಾ ಪಾಪ್ಯುಲರ್ ಹೊಂದ್ತಾ ಇದೆ. ಆದ್ರೆ ಈಗ ಅವರು ಅವರ ಪ್ರೈಸ್ ಅನ್ನು ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಸ್ನೇಹಿತರೆ. ಸೊ ಅವರ ಪ್ರತಿಯೊಂದು ಟಿವಿ ಮಾಡೆಲ್ಗಳಾದ MI TV 4A Pro, 4X ಮತ್ತು ಇನ್ನೂ ಹಲವಾರು ಟಿವಿಗಳಲ್ಲಿ 3000ವರೆಗೆ ಅದರ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಮೇ ಬಿ LED ಪ್ಯಾನೆಲ್ಸ್ ಗಳ ಕಾಸ್ಟ್ ಹೆಚ್ಚಾಗಿರೋದ್ರಿಂದ ಇವರು ಈ ರೀತಿ ಡಿಸಿಷನ್ ತಗೊಂಡಿರ್ಬೋದು. ಇನ್ನು ಮಾಡೆಲ್ ಮೂಲಕ ನೋಡೋದಾದ್ರೆ MI TV 4A Pro 32 ಇಂಚ್ ಏನಿತ್ತು ಸ್ನೇಹಿತರೆ, ಇದು 14,000ದಿಂದ 15,000 ರೂಪಾಯಿ ಆಗಿ ಹೆಚ್ಚಾಗಿದೆ. ಅಂದ್ರೆ 1,000 ರೂಪಾಯಿ ಹೆಚ್ಚಾಗಿದೆ. ಇನ್ನು MI TV 4A ಹಾರಿಜಾನ್ ಎಡಿಷನ್ ಏನಿತ್ತು, ಇದು 14,500ರಿಂದ 16,000 ರೂಪಾಯಿಗೆ ಹೆಚ್ಚಾಗಿದೆ ಸ್ನೇಹಿತರೆ. ಇನ್ನು MI TV 4A ಹಾರಿಜಾನ್ ಎಡಿಷನ್ 43 ಇಂಚ್ ಏನಿತ್ತು ಸ್ನೇಹಿತರೆ, ಇದು 23,500ರಿಂದ 26,000ವರೆಗೆ ಹೆಚ್ಚಾಗಿದೆ. ಹಾಗೆ MI TV 4A 43 ಇಂಚ್ ಕೂಡ 22,500ದಿಂದ 25,000 ರೂಪಾಯಿವರೆಗೆ ಹೆಚ್ಚು ಮಾಡಿದ್ದಾರೆ ಸ್ನೇಹಿತರೆ. ಹೀಗೆ ಪ್ರತಿ ಟಿವಿ ಮಾಡೆಲ್ಗಳ ಮೇಲೆ 1,000ದಿಂದ 3,000ವರೆಗೆ ಹೆಚ್ಚು ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ನಿನ್ನೆ ತಾನೇ ನಿಮಗೆ MI A3 ನಿಂದ ಒಂದು ಹೊಸ ಅಪ್ಡೇಟ್, ಅದು Android 11 ಅಪ್ಡೇಟ್ ಬಂದಿದ್ದು ಕೆಲವು ಯೂಸರ್ಸ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅವರ ಫೋನ್ ಕ್ರಾಶ್ ಆಗಿತ್ತು. ಹಾಗಾಗಿ ಅವರು ಹತ್ತಿರದ ಸರ್ವಿಸ್ ಸೆಂಟರ್ಗೆ ಹೋಗಿ ಫ್ರೀಯಾಗಿ ಸರ್ವಿಸ್ ಮಾಡಿಸ್ಕೋಬಹುದು ಅಂತ ಹೇಳಿದ್ದೆ. ಆದರೆ ಈಗ ಅಫಿಷಿಯಲ್ ಆಗಿ ಮತ್ತೊಂದು Android 11 ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಈಗ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಈಗಾಗಲೇ ಕೆಲವು ಯೂಸರ್ಸ್ ಕೂಡ ಅದರ ಫೋಟೋ ಹಾಗೂ ಟ್ವೀಟ್ಗಳ ಮೂಲಕ ತಿಳಿಸಿದ್ದಾರೆ. ಆದ್ರೂ ನೀವಿನ್ನು ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಪ್ರಕಾರ ನೀವು ಒಂದು 2-3 ದಿನ ವೆಯ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಆದ್ರೆ ನಿನ್ನೆ ಹೇಳಿದಾಗೆ ಈ ಮುಂಚೆನೆ ಕೆಲವರು ಯಾರಾದರೂ ಅಪ್ಡೇಟ್ ಮಾಡಿಕೊಂಡು ಅವರ ಡೇಟಾ ಏನಾದರೂ ಹಾಳಾಗಿದ್ರೆ
ಅದು ಒಂದು ಬೇಸರದ ಸಂಗತಿ. ಸ್ನೇಹಿತರೆ, ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಹಾನರ್ ನಿಂದ ಒಂದು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ. ಅದು ಹಾನರ್ V40 ಅಂತ. ಅದರ ಫೋಟೋಸ್ ಹಾಗೂ ಸ್ಪೆಸಿಫಿಕೇಶನ್ಸ್ ಕೂಡ ಲೀಕ್ ಆಗಿದೆ. ಇನ್ನು ಇದರಲ್ಲಿ Viaoetc ಡೈಮೆನ್ಸಿಟಿ 1000+ ಪ್ರೊಸೆಸರ್ ಹೊಂದಿದೆ. ಹಾಗೆ ಇದು 45 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಫೀಚರ್ ಕೂಡ ಹೊಂದಿದೆ ಸ್ನೇಹಿತರೆ. ಹಾಗೆ ಇದು 4000 mAh ಬ್ಯಾಟರಿ ಹೊಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದು 6.72 ಇಂಚ್ ಇದ್ದು ಇದರಲ್ಲೂ ಕೂಡ ಎರಡು ವೇರಿಯಂಟ್ ಗಳನ್ನು ನಾವು ನೋಡಬಹುದು. ಒಂದು 128GB ಸ್ಟೋರೇಜ್ ಹಾಗೂ 256GB ಸ್ಟೋರೇಜ್. ಹಾಗೆ ಇದರಲ್ಲಿ 50 ಮೆಗಾಪಿಕ್ಸೆಲ್ ಅಥವಾ 64 ಮೆಗಾಪಿಕ್ಸೆಲ್ ಕ್ಯಾಮೆರಾ ಹೊಂದಿರಬಹುದು ಅಂತ ತಿಳಿಸಿದ್ದಾರೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ವೈರ್ಲೆಸ್ ಚಾರ್ಜಿಂಗ್ ಫೀಚರ್ ಹೊಂದಿರೋದು ಒಳ್ಳೆ ವಿಷಯ. ಸ್ನೇಹಿತರನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಇಂಟೆಲ್ ಕಡೆಯಿಂದನೂ ಒಂದು ಹೊಸ ಲ್ಯಾಪ್ಟಾಪ್ ಲಾಂಚ್ ಮಾಡಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಗೊತ್ತಿರಬಹುದು, ಇಂಟೆಲ್ ಒಂದು ಚಿಪ್ಸೆಟ್ ಕಂಪನಿ, ಅವರದೇ ಆದ ಓನ್ ಪ್ರೊಸೆಸರ್ಗಳಿರುತ್ತೆ. ಸೊ ಇನ್ನು ಅವರೇ ಲ್ಯಾಪ್ಟಾಪ್ ಲಾಂಚ್ ಮಾಡೋದ್ರಿಂದ ಅವರದೇ ಪ್ರೊಸೆಸರ್ ಕೂಡ ಹಾಕಿರ್ತಾರೆ. ಅದರಿಂದ ಲ್ಯಾಪ್ಟಾಪ್ನ ಕಾಸ್ಟ್ ಕೂಡ ಕಡಿಮೆ ಆಗ್ಬೋದು ಅಂತ ನನ್ಗನ್ಸುತ್ತೆ ಸ್ನೇಹಿತರೆ. ಅದು ಕೂಡ ಒಂದು ಫೋಲ್ಡೆಬಲ್ ಲ್ಯಾಪ್ಟಾಪ್ ಅನ್ನು ಲಾಂಚ್ ಮಾಡಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಇನ್ನು ಇದು ಈ ವರ್ಷದ ಜೂನ್-ಜುಲೈನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಇವತ್ತಿನ ಕೊನೆಯ ಸುದ್ದಿ ನೋಡೋದಾದ್ರೆ ಇಯರ್ಫೋನ್ಸ್ಗೆ ಹೆಸರುವಾಸಿಯಾಗಿರುವ ಬೋಸ್ ಕಂಪನಿ ಹೊಸ ಇಯರ್ಬಡ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಯೂನಿಕ್ ಔಟರ್ ಇಯರ್ ಫಿಟ್ ಆಗಿರುತ್ತೆ. ಇನ್ನು ಇದು ಫಿಟ್ನೆಸ್ ಇಯರ್ಬಡ್ ಆಗಿರುತ್ತೆ. ಹಾಗಾಗಿ ಇದು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತುಂಬಾ ಒಳ್ಳೆ ಗ್ರಿಪ್ ಹಾಗೂ ಕಂಫರ್ಟ್ ಸಿಗುತ್ತೆ ಸ್ನೇಹಿತರೆ. ಆದರೆ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂತಂದ್ರೆ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಕೇಸ್ ಸಿಗ್ತಾ ಇಲ್ಲ. ಆ ಇಯರ್ಬಡ್ನೇ ನೀವು ಚಾರ್ಜ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಕೇವಲ 8 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ಆಗಿರುತ್ತೆ. ಇದಾದ ನಂತರ ನೀವು ಚಾರ್ಜಿಂಗ್ ಕೇಸ್ನಿಂದ ಚಾರ್ಜ್ ಮಾಡ್ಕೊಳ್ಳೋಂಥ ಅವಕಾಶ ಇಲ್ಲ ಸ್ನೇಹಿತರೆ. ಅದೊಂದು ಡ್ರಾಬ್ಯಾಕ್ ಅಂತ ನನಗನ್ಸುತ್ತೆ ಇದರಲ್ಲಿ. ಹಾಗಾಗಿ ಖುದ್ದು ಕಂಪನಿಯವರು ಹೇಳಿದ್ದಾರೆ ಇದು ನಿಮ್ಮ ವರ್ಕೌಟ್ನಲ್ಲಿ ಇದು ಸಹಾಯಕಾರಿಯಾಗಿರುತ್ತೆ ಅಂತ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿಗಳು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಇಷ್ಟ ಇಲ್ಲ ಅಂತಂದ್ರೆ ಯಾಕೆ, ನಾನು ಇನ್ನೇನು ಸರಿ ಮಾಡ್ಕೋಬಹುದು ಅಥವಾ ನಿಮಗೆ ಇಷ್ಟ ಆಗೋ ಹಾಗೆ ವಿಡಿಯೋ ಮಾಡಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.